ಸೊ ಏನಂದ್ರೆ ಇದು ನನ್ನ ಮೊದಲನೇ ಪ್ರಯತ್ನ. ಸೊ ನಾನೊಂದು ಜಸ್ಟ್ ಒಂದು ಅಕಾಡೆಮಿ ಮುಗಿಸ್ಕೊಂಡು ಎಲ್ಲೂ ಸಿನಿಮಾದಲ್ಲಿ ವರ್ಕ್ ಮಾಡಕ್ ಹೋಗಿ ಪೇಮೆಂಟ್ಗಳಿಲ್ದೆ ಸರಿ ನಾವೇನೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದ್ ಸಣ್ಣ ಪ್ರಯತ್ನ ಮಾಡಿದೀವಿ. ಮೊದಲನೇ ಫಸ್ಟ್ ಪ್ರಯತ್ನ ಇದು. ಸೊ ಅದಾದ್ಮೇಲೆ ನನ್ಗೆ ಸಪೋರ್ಟ್ ಮಾಡಿದ್ದು ನನ್ನ ಟೆಕ್ನಿಷಿಯನ್ಸ್ ಟೀಮ್, ಡೈರೆಕ್ಷನ್ ಟೀಮು, ವಿಶ್ರುತ್, ಯತೀಶ್, ರವಿಕಿರಣ್, ರಾಮ್ ಮುರಳಿ. ಸೊ ಅವರು ನನ್ಗೆ ಬೆನ್ನೆಲುಬಾಗಿದ್ರು. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಸ್ಟಂಟ್ ಮಾಸ್ಟರ್ ಸರ್ ಅಶೋಕ್ ಸರ್, ಥ್ಯಾಂಕ್ ಯು ಸರ್. ನೀವೇನ್ ಫೈಟ್ ನೋಡಿದ್ರಿ ಅಶೋಕ್ ಸರ್ ಮಾಸ್ಟರ್ ಹೇಳ್ಕೊಟ್ಟಿದ್ದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ಇಷ್ಟು ಜನ ಖುಷಿ ಪಡ್ತಿದ್ರೆ ಅಂದ್ರೆ ನೀವೇ ಕಾರಣ. ನಾವು ಹೊಸಬ್ರು ಅಂತ ನೋಡ್ದೇನೆ ಪ್ರತಿಯೊಂದನ್ನು ನೀಟಾಗಿ ಹೇಳ್ಕೊಟ್ಟು ಎಲ್ಲ ಮಾಡ್ಸಿದೀರ. ಥ್ಯಾಂಕ್ ಯು ಸರ್. ಅದಾದ್ಮೇಲೆ ನಮ್ ಸಿನಿಮಾಟೋಗ್ರಫರ್ ಬಂದಿಲ್ಲ, ನೆಕ್ಸ್ಟ್ ಶೋಗ್ ಬರ್ತಾ ಇದಾರೆ, ಸ್ವಲ್ಪ ಅವ್ರ ಕೆಲಸ ಇತ್ತು. ಸೊ ಅದಾದ್ಮೇಲೆ ಆರ್ಟಿಸ್ಟ್ ಇಲ್ಲಿ ನವೀನ್ ಹೀರೋ ಎಲ್ಲಪ್ಪ, ಬನ್ನಿ ಹೀರೋ. ಸೊ ಆರ್ಟಿಸ್ಟ್ ಹೀರೋಯಿನ್ ಎಲ್ಲ ಬನ್ನಿ. ವಿಲನ್ ಎಲ್ಲಿ? ಕೀರ್ತನ್ ಬನ್ನಿ. ಬೇರೆ ಆರ್ಟಿಸ್ಟ್ ಎಲ್ಲ ಬನ್ನಿ ಸರ್. ಬನ್ನಿ ಸರ್. ಸೇನ್ ಪ್ರಕಾಶ್ ಸರ್. ನವರಸ ನಟನೆ ಅಕಾಡೆಮಿಲಿ ಒಂದೂವರೆ ವರ್ಷ ಕೆಳಗಡೆ ಬಂದ್ರು. ಒಂದು 5-6 ಜನ ಹುಡುಗರು ಬಹಳ ಕ್ಯೂಟ್ ಆಗಿ ತುಂಬಾ ತಲೆ ಹುಳ ಬಿಡೋ ತರ ಇದ್ರು. ಬಹಳ ಸಂತೋಷ ಆಯ್ತು. ತುಂಬಾ ಓವರ್ ಆಕ್ಟಿವ್ ಆಗಿ ಎಲ್ಲ ಆಕ್ಟ್ ಮಾಡೋರು, ಕೇಳೋರು, ಮಾಡೋರು. ನಮ್ಗೆ ಕೇಳಿದಾಗ ನಮ್ಗೆ ಹೇಳ್ಕೊಡೋದಕ್ಕೂ ಬಹಳ ಸಂತೋಷ. ಸೊ ಹಾಗಾಗಿ ಇಷ್ಟು ಬೇಗ ನಮ್ಮ ಹುಡುಗ ಇಷ್ಟು ಚೆನ್ನಾಗಿ ಈ ತರ ಎಲ್ಲ ಮಾಡ್ತಾರೆ ಅಂತ ಅನ್ಕೊಂಡೇ ಇಲ್ಲ. ಸರ್ ಏನೋ ಮಾಡ್ತೀನಿ ಸರ್, ಕೋಟಿ ಸಿನಿಮಾ ಎಲ್ಲ ಮಾಡ್ಬೇಕು ಅನ್ಕೊಂಡಿದೀನಿ ಸರ್. ಜನರಲ್ ಆಗಿ ಎಲ್ಲರೂ ಹೇಳ್ತಾರೆ, ಬಟ್ ಒಂದು ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ನಿಮಗೂ ಗೊತ್ತಿರುತ್ತೆ, ಒಂದು ಮದುವೆ ಮಾಡೋದು, ಮನೆ ಕಟ್ಟೋದು, ಹಾಗೆ ಒಂದು ಸಿನಿಮಾ ಮಾಡೋದು ಇಟ್ಸ್ ನಾಟ್ ಸೋ ಈಸಿ. ಸೊ ನಮ್ಮ ಹುಡುಗ ಕೇವಲ ಎಷ್ಟಾಯ್ತಪ್ಪ, ಯಾವಾಗ 1 ವರ್ಷ ಆಯ್ತಾ, 1 ವರ್ಷದಲ್ಲಿ ಕೋರ್ಸ್ ಮುಗಿಸಿ ಈ ಫಿಲಿಂನ ನಿಮ್ ಮುಂದೆ ತಂದಿದ್ದಾನೆ. ಸೊ ನನಗೆ ತುಂಬಾನೇ ಸಂತೋಷ ಆಗಿದೆ. ಸೊ ನಮ್ಮ ಅಕಾಡೆಮಿ ಕಡೆಯಿಂದ, ನಮ್ಮ ಕಡೆಯಿಂದ ಆತನಿಗೆ ಭಗವಂತ ಸದಾಕಾಲ ಒಳ್ಳೇದು ಮಾಡಲಿ, ದೊಡ್ಡ ಪ್ರಾಜೆಕ್ಟ್ ಸಿಗ್ಲಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಒಳ್ಳೊಳ್ಳೆ ಕೊಡುಗೆ ಕೊಡ್ಲಿ, ನಮ್ಮನ್ನ ಯಾರನ್ನು ಮರೀದೇ ಇರಲಿ. ಓಕೆ, ಈ ತಂಡದಲ್ಲಿ ಕೆಲಸ ಮಾಡೋದಂತ ಸ್ಟೂಡೆಂಟ್ಸ್, ಅಸಿಸ್ಟೆಂಟ್ ಇರ್ಬೋದು, ಅಸೋಸಿಯೇಟ್ ಇರ್ಬೋದು, ಅಥವಾ ಎಲ್ಲಾ ಹುಡುಗರು ಕೂಡ ನಮ್ಮ ಸ್ಟೂಡೆಂಟ್ಸೇ, ಆಕ್ಟ್ ಮಾಡಿದವರು ಕೂಡ ನಮ್ಮ ಸ್ಟೂಡೆಂಟ್ಸೇ. ನಮಗ್ ತುಂಬಾ ಸಂತೋಷ ಆಗತ್ತೆ. ನಮ್ಮ ಹುಡುಗರು ಇಷ್ಟು ಚೆನ್ನಾಗಿ ಒಂದು ಸಿನಿಮಾನ ಒಂದು ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ ಅಂತ ಎಷ್ಟು ಖುಷಿ ಆಯ್ತು ಅಂದ್ರೆ, ನನಗೆ ನಿಜವಾಗ್ಲೂ ಪರ್ಸನಲ್ ಆಗಿ ನಾವು ಪಾಠ ಮಾಡಿರ್ಬೋದು, ಆದ್ರೆ ಸಾರ್ಥಕ ಅನ್ನೋದು ಮನ್ಸಲ್ಲಿ ಒಳಗಡೆ ಬರುತ್ತದು. ಅಲ್ಲಿ ನೋಡ್ಬೇಕಾದ್ರೆ ನನ್ಗೆ ಒಂಥರ ಎಮೋಷನ್ ಆಯ್ತು. ಆಮೇಲೆ ಆಕ್ಟಿಂಗ್ ಮಾಡಿದ ಹುಡುಗರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಕಣ್ಣಲ್ಲೆಲ್ಲೋ ಒಂಥರ ಫೀಲ್ ಆಯ್ತು, ನೀರ್ ಬಂದಂಗಾಯ್ತು ನಂಗೆ. ನೀವು ಹೊಡೆದು ಬಿದ್ದು ಇದೆಲ್ಲ ಆದಾಗ ಎಷ್ಟು ಚೆನ್ನಾಗಿ ಮಾಡಿದಾನಪ್ಪ ನಮ್ಮ ಹುಡುಗ, ಫೀಲ್ ಮಾಡಿಸ್ತಾ ಅನ್ಸ್ತು. ಆಮೇಲೆ ತುಂಬಾ ಇದಾಗ ಒಳ್ಳೇದಾಗ್ಲಪ್ಪ, ವಿಲನ್ ಚೆನ್ನಾಗಿ ಮಾಡಿದ್ಯಪ್ಪ, ಆ ಲುಕ್ಕು ಗಿಕ್ಕು ಅದೆಲ್ಲ ಚೆನ್ನಾಗಿ ಮಾಡಿದ್ಯಾ, ಆ ಕಣ್ಣೆಲ್ಲ ಚೆನ್ನಾಗಿದೆ. ನೋಡೋಣ, ಕನ್ನಡ ಚಿತ್ರರಂಗಕ್ಕೆ ಇವರೆಲ್ಲ ಒಂದು ಭರವಸೆಯ ಬೆಳಕುಗಳು ಅಂತ ಹೇಳ್ಬೋದು. ಚಿತ್ರರಂಗ ಇವತ್ತು ತುಂಬಾ ಬೇರೆ ತರದಲ್ಲೇ ಬೆಳೀತಾ ಇದೆ, ಪ್ಯಾನ್ ಇಂಡಿಯಾ ರೇಂಜ್ ಬೆಳೀತಾ ಇದೆ. ಈಗ ಕನ್ನಡ ಒಂದೇ ಅಂತ ನಾವು ಯೋಚನೆ ಮಾಡಕ್ಕಾಗಲ್ಲ. ಕನ್ನಡ ಜೊತೆಗೆ ಎಲ್ಲಾ ಭಾಷೆಗಳು, ತೆಲುಗು, ತಮಿಳು, ಹಿಂದಿ ಎಲ್ಲಾ ಭಾಷೆಗೂ ಹೋಗುವಂತ ಒಂದು ಸ್ಟೇಜ್ ಇದೆ ಇವತ್ತು. ಕ್ರಿಯೇಟಿವ್ ಆಗಿ ಹೊಸದಾಗಿ ಏನು ಮಾಡ್ತೀರಾ ಅದು ಇವತ್ತು ಎಲ್ಲೋ ಯಲಂಕ, ಬಳ್ಳಾರಿ ದಾಟ್ ಹೋಗ್ತಿರ್ಲಿಲ್ಲ, ಇವತ್ತು ಇಂಡಿಯಾ ಬಾರ್ಡರ್ ದಾಟ್ ಹೋಗೋ ಲೆವೆಲ್ ಬಂದಿದೆ. ಅದಕ್ಕೆ ನಮ್ಮ ದೊಡ್ಡ ಕಲಾವಿದರು, ನಿರ್ದೇಶಕರುಗಳು ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಈಗ ಇವರು ಬಂದಿರುವಂತ ಹೊಸ ಟೀಮು ಹೊಸ ಕನಸು ಕಟ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಲಿ, ಯಶಸ್ಸಾಗ್ಲಿ. ನಮ್ಗೆ ಖುಷಿ ಆಗುವಂತದ್ದು ನಮ್ಮ ಹುಡುಗರು ಒಂದು ಸ್ಟೇಜ್ ಬಂದು ಸಾರ್ ಹಿಂಗ್ ಮಾಡ್ತಾ ಇದೀವಿ ಅಂದಾಗ ನಮ್ಗೆ ಅದಕ್ಕಿಂತ ಸಂತೋಷ ಸತ್ಯವಾಗೂ ಬೇರೆ ಏನೂ ಇಲ್ಲ. ಸೊ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಆದ್ರಿಂದ ನಮ್ಗೆ ಇನ್ನೂ ಖುಷಿ ಆಗ್ತಾ ಇದೆ. ಬಂದ್ರಮ್ಮ. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಾನಿವಾಗ ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮ ಹೀರೋ ಮಾತಾಡೋಕ್ಕಿಂತ ಮುಂಚೆ, ಹೀರೋ ಕೃಷ್ಣ ರೋಲ್ ಅಲ್ಲಿ ನವೀನ್ ನಾಯಕ್ ಅವರಿದ್ದಾರೆ. ಅಫ್ಕೋರ್ಸ್ ವಿದೌಟ್ ದಿ ಹೀರೋಯಿನ್ ಮೂವಿ ಇಸ್ ನಾಟ್ ಕಂಪ್ಲೀಟ್. ಸೊ ಹೀರೋಯಿನ್ ರಾಧೆ ರೋಲ್ ಅಲ್ಲಿ ನಯನಾ ಕುಂದಾಪುರ್ ಅವರಿದ್ದಾರೆ. ಅಂಡ್ ವಿಲನ್ ಅಂತೂ ಕೇಳೋದೇ ಬೇರಪ್ಪ. ನೆಕ್ಸ್ಟ್ ವಿಲನ್ ಏನೋ ಮೂವಿ ಇಂಡಸ್ಟ್ರಿಗೆ ಎಂಟ್ರಿ ಆಗೋ ತರ ಕಾಣಿಸ್ತಾ ಇದೆ. ಭೈರವ ರೋಲ್ ಅಲ್ಲಿ ಕೀರ್ತನ್ ಲೋಕೇಶ್ ಅವರಿದ್ದಾರೆ. ಹೀರೋ ಫ್ರೆಂಡ್ ಕಾಮಿಡಿಯನ್ ಡೇವಿಡ್ ರೋಲ್ ಅಲ್ಲಿ ಗಣೇಶ್ ಅವರು ಸೂಪರ್ ಆಗಿ ಮಾಡಿದ್ದಾರೆ. ವಿಲನ್ ಬ್ರದರ್ ರೋಲ್ ಅಲ್ಲಿ ಭರತ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಫ್ರೆಂಡ್ ರೋಲ್ ವೀನಾ, ಸ್ಪಂದನಾ, ರಮೇಶ್ ಅವ್ರು ಮಾಡಿದ್ದಾರೆ. ಹೀರೋ ಫಾದರ್ ಶೈಲೇಶ್ ಕೆಂಗೇರಿ ಅವ್ರು ಮಾಡಿದ್ದಾರೆ. ಹೀರೋ ಮದರ್ ಶ್ರೀದೇವಿ ಅವ್ರು ಮಾಡಿದ್ದಾರೆ. ಹೀರೋ ಸಿಸ್ಟರ್ ಯಶಸ್ವಿನಿ ಅವ್ರು ಮಾಡಿದ್ದಾರೆ.
ಹೀರೋಯಿನ್ ಫಾದರ್ ಸೇನ್ ಪ್ರಕಾಶ್ ಸರ್ ಅವ್ರು ಮಾಡಿದ್ದಾರೆ. ಹೀರೋಯಿನ್ ಮದರ್ ಶ್ವೇತಾ ಕೃಷ್ಣಮೂರ್ತಿ ಅವರು, ವಿಲನ್ ಮದರ್ ಸುಧಾ, ಪುರೋಹಿತರಾಗಿ ಅಭಿಷೇಕ್ ರಾಥೋಡ್ ಅಂಡ್ ಝೊಮ್ಯಾಟೊ ಪಾರ್ಟ್ನರ್ ಆಗಿ ಕೀರ್ತಿರಾಜ್ ಅಂಡ್ ಸಂತೋಷ್ ಅವ್ರು ಮಾಡಿದ್ದಾರೆ. ಸೊ ಎಲ್ಲಕ್ಕಿಂತ ಮೇಲಾಗಿ ಸ್ಪೆಷಲ್ ಮೆನ್ಷನ್ ಇದೆ. ಸೊ ಇಫ್ ಯು ಹ್ಯಾವ್ ಸೀನ್ ದಿ ಎಂಟೈರ್ ಮೂವಿ, ಮ್ಯೂಸಿಕ್ ಅನ್ನೋದು ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ವಾ. ವಿತೌಟ್ ದಿ ಮ್ಯೂಸಿಕ್ ಡೆಫಿನೆಟ್ಲಿ ದ ಮೂವಿ ಇಸ್ ಇನ್ಕಂಪ್ಲೀಟ್ ಅಂತ ಹೇಳ್ತಾ, ಸ್ಪೆಷಲ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಡೆಫಿನೆಟ್ ಆಗಿ ಮಾತಾಡಬೇಕು. ಸೊ ನಮ್ ಜೊತೆ ಕಾರ್ತಿಕೇಯನ್ ಸರ್ ಇದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಿದ್ರೆ, ಅವ್ರು ಟೈಕೂನ್ ಇಂಟರ್ನ್ಯಾಷನಲ್ ಮ್ಯಾಗಝೀನ್ ಅಲ್ಲಿ ಫೀಚರ್ ಆಗಿದ್ದಾರೆ. ಆಲ್ ಇಂಡಿಯಾ ರೇಡಿಯೋ ಚೆನ್ನೈಯಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ಅಪಿಯರ್ ಆಗಿದ್ದಾರೆ. ಜೋರ ಚಪ್ಪಾಳೆ ಬರಬೇಕು. 9th ಇಂಡಿಯನ್ ಟ್ಯಾಲೆಂಟ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬೆಸ್ಟ್ ಮ್ಯೂಸಿಕ್ ಆಲ್ಬಮ್ ಅವಾರ್ಡ್ ಬಂದಿದೆ. ಹಾಗೂ ವೀನಸ್ ಬ್ರೈಟ್ ಸ್ಟಾರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮುಂಬೈ, he's won 2 awards for the best song and the best lyrics. And your special talent ಏನು ಅಂತ ಹೇಳಿದ್ರೆ, ಲಾಸ್ಟ್ಲಿ ಆಲ್ ಇಂಡಿಯಾ ಫೆಡರೇಷನ್ 2019 ಅಲ್ಲಿ ಕಿಕ್ ಬಾಕ್ಸಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. ಸೊ ವೈಭವ್ ಅವ್ರ ಕಡೆಯಿಂದ ಒಂದ್ ಸರ್ ಒಂದು ಮೊಮೆಂಟಮ್. ಮೇಡಮ್ ಇರಿ ಫಸ್ಟ್ ನಾನು ಆಕ್ಚುಲಿ ಸ್ಟಂಟ್ ಮಾಸ್ಟರ್ ಬಗ್ಗೆ ಮಾತಾಡ್ಲೇಬೇಕು. ಆಕ್ಚುಲಿ ಮಾಸ್ಟರ್ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ, ಮಾಸ್ಟರ್ ನಾವ್ ಈ ತರ ಏನೋ ಒಂದ್ ಚಿಕ್ಕದಾಗಿ ಇಟ್ಕೊಂಡಿದೀವಿ, ಏನೋ ಒಂದ್ ಮಾಡ್ಬೇಕು ಮಾಸ್ಟರ್ ಅಂತಾನೆ, ನೀನೇನ್ ತಲೆ ಕೆಡ್ಸ್ಕೊಬೇಡಪ್ಪ, ನೀನ್ ಬಾರಪ್ಪ ನಾನ್ ಮಾಡ್ಕೊಡ್ತೀನಿ ಅಂತ ಮಾರ್ನಿಂಗ್ 6 o'clock ಬಂದು ಸ್ಟಾರ್ಟ್ ಮಾಡಿ 1 day ನಲ್ಲಿ ಫೈಟ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಮಾಸ್ಟರ್ ನೀವೇನಾದ್ರು ಹೇಳ್ಬೇಕು? ಸರ್ ನಮಸ್ಕಾರ. ಆಕ್ಚುಲಿ ಡೈರೆಕ್ಟರ್ ಬಂದ್ರು, ಸರ್ ಒಂದು ಚಿಕ್ಕ ಪಿಕ್ಚರ್ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮ್ಗೆಲ್ಲ ಹೆಲ್ಪ್ ಮಾಡಿ. ಆಯ್ತು ನಾನು ಹೇಳ್ದೆ ಬನ್ನಿ ನಾವು ಮಾಡೋಣ. ಎಷ್ಟೋ ಪಿಕ್ಚರ್ ಮಾಡ್ತಾ ಇರ್ತೀನಿ, ಎಷ್ಟೋ ಸೀರಿಯಲ್ ಫೈಟ್ ತೆಗಿತಾ ಇರ್ತೀನಿ, ಎಷ್ಟೋ ಕುಟುಂಬ ಅವಾರ್ಡ್ಸ್ಗಳು, ದೊಡ್ಡ ದೊಡ್ಡ ಇದು ಇವೆಂಟ್ಗಳು ಎಲ್ಲ ಸಿಕ್ಕಾಪಟ್ಟೆ ಮಾಡ್ತಾ ಇರ್ತೀನಿ. ಆಕ್ಚುಲಿ ಹೇಳಿದ್ರು ಡೈರೆಕ್ಟ್ರಿ ಸರ್ ಅಂತ. ಅವ್ರಿಗೆ ಆಕ್ಚುಲಿ ಫೈಟ್ ಬರ್ತದೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಯಾಕೆ ಪ್ರಾಕ್ಟೀಸ್ ಮಾಡಿದೀನಿ ಅಂದ್ರು. ಆ ಧೈರ್ಯದಲ್ಲಿ ನಾವು ಹೂ ಅಂದ್ಬಿಟ್ಟೆ. ಅಲ್ಲಿ ಹೋಗ್ತೀನಿ, ನೋಡಿದ್ರೆ ಗತ್ತು ಇದ್ದಾರೆ, ಗತ್ತಿದೆ ಮೈನ್ ನನಗೆ. ಆ ಗತ್ತೆ ಬಂದ್ಬಿಡುತ್ತೆ ಅವ್ರ ಕೈಯಲ್ಲಿ. ಆ ಗತ್ತಲ್ಲಿ ಮಾಡ್ತಾ ಇದೀವಿ, ಏನ್ ಹೆವಿ ರಿಸ್ಕ್, ಫಿಲಿಂ ಫೈಟ್ ತರ ಮಾಡ್ತಾ ಇದಾರೆ. ಅದು ನಾವು 10 ಗಂಟೆ ಸ್ಟಾರ್ಟ್ ಮಾಡಿ 5 ಗಂಟೆ ಫೈಟ್ ಫಿನಿಶ್ ಮಾಡಿದ್ವಿ. ಅದು ರಿಯಲ್ ಆಗಿ ಮಾಡಿದ್ದಾರೆ. ಒಬ್ಬ ಹೀರೋ ಬಂದು ಈ ತರ ಆಕ್ಷನ್ ಮಾಡ್ಬೇಕಂತೆ ಸ್ಟಾರ್ಟಿಂಗು ಅಷ್ಟು ಗ್ರೇಟ್. ಯಾಕಂದ್ರೆ ಪ್ರಾಕ್ಟೀಸ್ ಇಲ್ಲ, ಏನು ಇಲ್ಲ, ಯಾತ ಇಲ್ಲ. ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಕಲೆ ಕಲ್ತಿದ್ದಾರೆ ಅಷ್ಟೇ. ಅದು ಪಿಕ್ಚರ್ ಬಗ್ಗೆ ಕಲ್ತಿಲ್ವಲ್ಲ. ಪಿಕ್ಚರ್ ಬಗ್ಗೆ ಕಲ್ತಿದ್ರೆ ಇನ್ನ ಹೈಲೈಟ್ ಆಗ್ಬಿಡೋರು. ಆಕ್ಚುಲಿ ಅವ್ರಿಗೆ ಹೀರೋಗು ವಿಲ್ಲನ್ಗೆ ನಮ್ಗೆ ಖುಷಿ. ನಮ್ಮ ಡೈರೆಕ್ಟ್ರು ನಮ್ ಬಳೆ ಅಲ್ಬ್ರು, ಯಾಕಂದ್ರೆ ಇವ್ರ ಪಿಕ್ಚರ್ ಎಲ್ಲ ನಾವು ಮಾಡಿದೀವಿ ಅಂತ ಇವ್ರು ನೋಡ್ರೆ ನಮ್ಗೆ ಖುಷಿ, ಹೆವಿ ಖುಷಿ. ಇವತ್ತು ನಾವು ಬಂದು ಮಾತಾಡಿದ್ರು, ಮಾಸ್ಟರ್ ಹಿಂಗೆ ಐತೆ ಹಿಂಗೆ, ರೆಡಿ ಸರ್, ನಾವ್ ಯಾವತ್ತಿಲ್ಲ ಅಂತ ಹೇಳಲ್ಲ. ಇವಾಗ ಅಣ್ಣಯ್ಯ ಆಗ್ಲಿ, ರಾಮಾಚಾರ್ಯ ಆಗ್ಲಿ, ಇವಾಗ ಸೀತಾರಾಮ ಆಗ್ಲಿ, ಇದೆಲ್ಲ ಆಕ್ಷನ್ ಮೂವಿ ಎಲ್ಲ ನಾನೇ ತೆಗಿತಾ ಇರೋದು. ಸಿಕ್ಕಾಪಟ್ಟೆ ಆಕ್ಷನ್, ನಾನು ಮಾತಾಡೇಬಾರ್ದು ಅಷ್ಟು ಆಕ್ಷನ್ ತೆಗಿತೀನಿ. ಇವ್ರು ಬಂದು ನಮ್ಗೆ ಮಾಡೋವಾಗ ಇವಾಗ ನೋಡಿದ್ರಲ್ಲ ಫಿಲಿಂ ಫೈಟ್ಸ್ ತರ ಮಾಡಿದ್ದಾರೆ. ಸ್ವಲ್ಪ ಎಫೆಕ್ಟ್ಗಳು ಕೊಟ್ಬಿಟ್ಟಿದ್ರೆ ಸೌಂಡ್ ಎಫೆಕ್ಟ್ಗಳು ಇನ್ನ ಹೈಲೈಟ್ ಆಗ್ಬಿಡೋದು, ಫಿಲಿಂ ತರ ಬಂದ್ಬಿಡೋದು. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ಸ್ಟಂಟ್ ತುಂಬಾ ಚೆನ್ನಾಗಿ ಬಂದಿದೆ. ಇಟ್ ಲುಕ್ ವೆರಿ ರಿಯಲಿಸ್ಟಿಕ್. ಆ ಲಾಗ್ಸ್ ಹೊಡೆಯುವಾಗ ಬಂದಿರೋ ಎಫೆಕ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ಪೆಷಲ್ ಮೆನ್ಷನ್, ಲಾಸ್ಟ್ ಅಲ್ಲಿ ಸಾಂಗ್ ಇಲ್ಲದೆ ಡೆಫಿನೆಟ್ಲಿ ಈ ಮೂವಿ ಕಂಪ್ಲೀಟ್ ಇಲ್ಲ. ಸೊ ನಮ್ಮ ಸಿಂಗರ್ ಸೌಮ್ಯ ಅವರಿದ್ದಾರೆ, ಹಾಗೂ ಲಿರಿಕ್ಸ್ ರವಿಕುಮಾರ್ ಅವರು ಪ್ಲೀಸ್ ಸ್ಟೇಜ್ ಬರ್ಬೇಕಾಗಿ ಕೇಳ್ಕೊಳ್ತೇನೆ. ಅಂಡ್ ಡೆಫಿನೆಟ್ಲಿ ನಮ್ಮ ಕೋ ಡೈರೆಕ್ಟರ್ ವಿಶ್ರುತ್ ಅವರು ಹಾಗೂ ಅಸೋಸಿಯೇಟ್ ಡೈರೆಕ್ಟರ್ಸ್ ಯತೀಶ್ ಹಾಗೂ ರವಿಕಿರಣ್ ಅವರು ಬರಬೇಕು ಸ್ಟೇಜ್ಗೆ. ನಮ್ಮ ಸ್ಟಂಟ್ ಮಾಸ್ಟರ್ ಗುರುಗಳು ಸೇನ್ ಸರ್ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ಗೆ ಬುಕ್ಕೆನ ಕೊಡ್ಬೇಕಾಗಿ ಕೇಳ್ಕೊಡ್ತೀನಿ. ಹಾ, ಮುರಳಿ ಸರ್ ಅವರು ಬರ್ಬೇಕು. ಬನ್ನಿ 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 ಪ್ಲೀಸ್. ನಮ್ಮ ಏನು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಯಾರೋ ಸಿನಿಮಾ ಮಾಡ್ಲಿ ಅಂತ ನಾನು ವಿಶ್ ಮಾಡ್ತೀನಪ್ಪ. ಸೊ ನೆಕ್ಸ್ಟ್ ಸ್ಟಂಟ್ ಮಾಸ್ಟರ್ ಅಶೋಕ್ ಸರ್. ಚಪ್ಪಾಳೆ ಬರಲಿ, ತುಂಬಾ ಚೆನ್ನಾಗಿ ಬಂದಿದೆ ಸ್ಟಂಟ್ಸ್. ಅಂಡ್ ಡೆಫಿನೆಟ್ಲಿ ಮ್ಯೂಸಿಕ್ ಡೈರೆಕ್ಟರ್ ಸ್ಪೆಷಲ್ ಮೆನ್ಷನ್ ಕಾರ್ತಿಕೇಯನ್ ಸರ್.
ಸೊ ಇವಾಗ ಕ್ವಿಕ್ ಆಗಿ ನಮ್ಮ ಹೀರೋ ಹೀರೋಯಿನ್ ವಿಲನ್ ಅವರಿಂದ ಸ್ವಲ್ಪ ನಿಮ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಬೇಕು. 1 to 2 minutes ಅಲ್ಲಿ ಹೇಳಿ ನಿಮ್ ಫಸ್ಟ್ ಮೂವಿ. ಪ್ರಜ್ಞಾ, ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ. ನಾನು ಫಸ್ಟ್ ಟೈಮ್ ಈ ತರ ಸ್ಟೇಜ್ ಆಗ್ತಿರೋದು ಈ ಸಿನಿಮಾ ಇಂಡಸ್ಟ್ರಿಲಿ, ಒಂದು ಈ ಸಿನಿಮಾ ಜರ್ನಿಲಿ. ಏನಾದ್ರು ತಪ್ಪ ಮಾತಾಡಿದ್ರೆ ಕ್ಷಮಿಸಿ. ತುಂಬಾ ಖುಷಿ ಆಗ್ತಿದೆ. ಇದು ಒಂಥರ ಹೇಗಂದ್ರೆ ಸ್ಪೆಷಲಿ ಥ್ಯಾಂಕ್ಸ್ ಟು ವೈಭವ್ ಅವರಿಗೆ, ಬ್ರದರ್ಸ್ ಫ್ರಮ್ ಎನದರ್ ಮದರ್ ಅಂತಾರಲ್ಲ, ಆ ತರ ಒಂದು ಸೆಂಟಿಮೆಂಟ್ ಬಂದಿದ್ದು ತುಂಬಾ ಆಸೆ ಇಟ್ಕೊಂಡು ಬಂದಿದ್ದೀನಿ ಈ ಫೀಲ್ಡಿಗೆ. ಇದು ನಿಮ್ಮೆಲ್ಲ ಆಶೀರ್ವಾದ ಇಲ್ದೇನೆ ಇದು ಒಂದು ಕಂಪ್ಲೀಟ್ ಆಗಲ್ಲ. ಸೊ ನಾವು ಎಫರ್ಟ್ ಹಾಕಿ ಮಾಡಿದೀವಿ. ಸೊ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತಿದ್ದೀನಿ, ಎಕ್ಸೆಪ್ಟ್ ಮಾಡಿದೀನಿ ಅಂತ ಅನ್ಕೊಂತಿದ್ದೀನಿ. ಹಾಗೆ ನಂದು ಓವರ್ ಆಲ್ ಟೀಮಿಗೆ ನಾನು ಧನ್ಯವಾದ ಹೇಳ್ತೀನಿ. ಅಸೋಸಿಯೇಟ್ ಆಗಿರ್ಬೋದು, ಅಸಿಸ್ಟೆಂಟ್ ಆಗಿರ್ಬೋದು, ಆಮೇಲೆ ಕಾಸ್ಟಿಂಗ್ ಡೈರೆಕ್ಟ್ ಆಗಿರ್ಬೋದು, ಮುರಳಿ ಅವರು, ಹಾಗೆ ಯತೀಶ್, ಹಾಗೆ ರವಿಕಿರಣ್ ಅವರಿಗೆ, ಹಾಗೆ ವಿಶ್ರುತ್ ಅವರಿಗೆ, ನಮ್ಮ ಫೈಟ್ ಮಾಸ್ಟರ್ಗಂತೂ ಸ್ಪೆಷಲಿ ಥ್ಯಾಂಕ್ಸ್. ಆಕ್ಚುಲಿ ಇಡೀ ದಿನ ಆಕ್ಚುಲಿ ನಮಗೆ ರೋಲ್ನೇ ಕೊಟ್ಟಿದ್ದಾರೆ, ಬಟ್ ಆದ್ರೂ ಇವಾಗ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಒಂದು ಬಿಸಿಲಲ್ಲಿ ನಿಲ್ಲಿಸ್ಕೊಂಡು ಬೆಳಗಿಂದ ಸಂಜೆವರೆಗೆ. ಬಟ್ ಫೈನಲಿ ಅವ್ರು ಹೇಳಿದ್ದೇನೆಂದ್ರೆ ತುಂಬಾ ಫ್ರೇಮಲ್ ಚೆನ್ನಾಗಿ ಬರ್ತಿದೆ ಕಂಡ್ರೋ ಅಂತ ಹೇಳ್ತಿದ್ರು. ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ. ಹಾಗೆ ನಂದು ರೂಮ್ ಮೇಟ್ ಹೌದು, ಹಾಗೆ ಕ್ಲೋಸ್ ಫ್ರೆಂಡ್ ಹೌದು. ನನ್ನ ಮೂವಿಲಿ ವಿಲನ್ ಆಗಿ ಮಾಡಿರುವ ಕೀರ್ತನಿಗೂ ಕೂಡ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಗೆಳೆಯ ಹಿಂಗೆ ಜರ್ನಿ ಹೋಗೋಣ, ಮುಂದೆ ಇದಕ್ಕೂ ದೊಡ್ಡದಾಗಿ ಏನೋ ಒಂದು ಸಾಧನೆ ಮಾಡೋಣ. ಹಾಗೆ ಹೀರೋಯಿನ್ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಅವ್ರಿಗೂ ಕೂಡ ಸ್ಪೆಷಲಿ ಥ್ಯಾಂಕ್ಸ್. ಹಾಗೆ ನನ್ನ ಫ್ಯಾಮಿಲಿ ಬಂದಿದೆ, ನನ್ನ ಅಪ್ಪ ಮತ್ತೆ ಅಮ್ಮ, ನನ್ನ ಭಾವ ಮತ್ತೆ ನಮ್ಮ ಅಣ್ಣ ಕೂಡ ಬಂದಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳ್ತೀನಿ. ಖುಷಿ ಆಗ್ತಿದೆ ನಿಮ್ಮ ಎದುರಿಗೆ ಈಗ ಬಂದು ನಿಂತ್ಕೊಂಡಿರೋದೆ. ಥ್ಯಾಂಕ್ ಯು. ತುಂಬಾ ಮಾತಾಡ್ಲಿಕ್ಕೆ ಬರಲ್ಲ ಅನ್ಸುತ್ತೆ ನನಗೆ. ಧನ್ಯವಾದ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಶೇನ್ ಪ್ರಕಾಶ್ ಸರ್ಗೂ ಸ್ಪೆಷಲಿ ಥ್ಯಾಂಕ್ಸ್. ಹಾಗೆ ನಮ್ದು ಕಾರ್ತಿಕೇಯನ್ ಸರ್ಗೆ ಸ್ಪೆಷಲಿ ಥ್ಯಾಂಕ್ಸ್. ನನ್ನ ಸಿಂಗರ್ ಅವ್ರಿಗೂ ತುಂಬಾ ಚೆನ್ನಾಗಿ ಎಮೋಷನ್ ಇದೆ ಮೇಡಮ್. ಸೀರಿಯಸ್ಲಿ ನಾನೇ ಈಗ 4-5 ಸಲ ನೋಡಿದೀನಿ, ನನಗೆ ಕಣ್ಣಲ್ಲಿ ನೀರು ಬರ್ತಿತ್ತು ನೀವು ಸ್ವಲ್ಪ ತೆಗಿದ್ರೆ. ತುಂಬಾ ಚೆನ್ನಾಗಿದೆ. ಸೊ ನವೀನ್ ಅವ್ರ ಕಡೆಯಿಂದ ನಮ್ ಸಿಂಗರ್ಗೊಂದು ಮೊಮೆಂಟ್ ಪ್ಲೀಸ್. ಥ್ಯಾಂಕ್ಸ್. ಸೌಮ್ಯ ಅವ್ರು. ಡೇವಿಡ್ ಅಂತೇಳಿ ಇವರು ನನ್ನ ಫ್ರೆಂಡ್ ರೋಲ್ ಮಾಡಿರ್ತಾನೆ, ತುಂಬಾ ಎಮೋಷನಲಿ ಕ್ಯಾರಿ ಮಾಡಿದ್ದಾನೆ. ಸೊ ಸೀರಿಯಸ್ಲಿ ತುಂಬಾ ಹಾನೆಸ್ಟೇಬಲ್ ಪರ್ಸನ್. ಹಾಗೆ ಭರತ್ ಕೂಡ ಹೌದು, ಅವನಿಗೂ ಕೂಡ ತುಂಬಾ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ ಡೇವಿಡ್ ಅವರ ಒಂದು ಚಿತ್ರವಾಗಿರ್ತಾರೆ ಇವರು. ಹಾಗೆ ಅಭಿಷೇಕ್ ಅವರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓವರ್ ಆಲ್ ಆಗಿ ಎಲ್ಲರೂ ನೀವು ಬಂದಿದ್ದಕ್ಕೆ ತುಂಬಾ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇವಾಗ ಹೀರೋಯಿನ್ ಕಡೆಯಿಂದ ಅವ್ರ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ತೆ. ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋದು ವೈಭವ್ ಸರ್ಗೆ, ನನಗೆ ಈ ಮೂವಿಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮತ್ತೆ ಮುರಳಿ ಸರ್ ಕೂಡ ಫಸ್ಟ್ ಮೀಟ್ ಮಾಡಿದಾಗ ಮುರಳಿ ಸರ್ ಮತ್ತೆ ವೈಭವ್ ಸರ್ ಇಬ್ರು ಬಂದಿದ್ರು. ನನಗೆ ಗೊತ್ತಿರ್ಲಿಲ್ಲ ಸೊ ಮೈಕ್ರೋ ಮೂವಿ ಅಂದಾಗ ಹೆಂಗ್ ಬರುತ್ತೇನೋ ಅಂತ. ಬಟ್ ಇಷ್ಟು ಚೆನ್ನಾಗಿ ಮೂವಿ ರೇಂಜಲ್ಲಿ ಮಾಡಿದ್ರು. ಸೀರಿಯಸ್ಲಿ ನನಗೆ ಮಾಡಿದ್ದಕ್ಕೆ ಒಂದ್ಸಲ ಪ್ರೌಡ್ ಫೀಲ್ ಆಗ್ತಿದೆ, ಅಂದ್ರೆ ಈ ಮೂವಿಲಿ ಮಾಡಿದ್ದಕ್ಕೆ. ಆಮೇಲೆ ಎಲ್ರು ಕೂಡ ಟೀಮಲ್ಲಿ ಎಲ್ರು ಕೂಡ ಸಪೋರ್ಟಿವ್ ಆಗಿದ್ರು. ಅಂದ್ರೆ ನಾವಿವಾಗ ಆಕ್ಟ್ ಮಾಡ್ತಿದೀವಿ ಅನ್ಸ್ತಾನೆ ಇರ್ಲಿಲ್ಲ. ಇವಾಗ ನಾರ್ಮಲ್ ಆಗಿ ಶೂಟ್ ಆಗ್ತಿರ್ಬೇಕಾದ್ರೆ ಎಲ್ರು ಫ್ರೆಂಡ್ಲಿ ಆಗಿರ್ತಿದ್ರು. ನವೀನ್ ಅವ್ರಾಗ್ಲಿ, ಆಮೇಲೆ ಕೀರ್ತನ್ ಅವ್ರಾಗ್ಲಿ ಸಪೋರ್ಟ್ ಮಾಡ್ತಿದ್ರು. ಇನ್ ಕೇಸ್ ಹಾಗೆ ಬರ್ಲಿಲ್ಲ, ಚೆನ್ನಾಗಿ ಬಂದಿಲ್ಲ, ಆಕ್ಟಿಂಗ್ ಏನೋ ಮಿಸ್ ಆಗ್ತಿದೆ ಅಂದಾಗ ಹಿಂಗ್ ಮಾಡ್ಬೇಡ ಹಂಗ್ ಮಾಡು ಅಂತ ಹೇಳ್ಕೊಟ್ಟು ಮಾಡಿಸ್ತಿದ್ರು. ಸೊ ಮಾಡಿದಕ್ಕೆ ನಂಗೊಂದು ತುಂಬಾ ಖುಷಿ ಅನ್ನಿಸ್ತಿದೆ. ಅವಕಾಶ ಮಾಡಿಕೊಟ್ಟ ವೈಭವ್ ಸರ್ಗೆ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದಂದ್ರೆ ನಾನು ಮನೆಯವ್ರಿಗೆ ಯಾರಿಗೂ ಹೇಳಿರ್ಲಿಲ್ಲ, ಜಸ್ಟ್ ಹೇಳಿದೀನಿ ಮಾಡಿದೀನಿ ಅಂತ ಹೇಳಿದೀನಿ. ಇವತ್ತು ರಿಲೀಸ್ ಅಂತ ಕೂಡ ಹೇಳಿರ್ಲಿಲ್ಲ, ಫ್ರೆಂಡ್ಸ್ಗಾಗ್ಲಿ ಮನೆಯವ್ರಿಗಾಗ್ಲಿ ಯಾರಿಗೂ ಹೇಳಿರ್ಲಿಲ್ಲ. ಹೆಂಗ್ ಬರುತ್ತೇನೋ ಅಂತ ಸ್ವಲ್ಪ ಭಯ ಇತ್ತು. ಅದಕ್ಕೆ ನಾನು ಇವಾಗ ಇಲ್ಲಿಗೆ ಬರ್ಬೇಕಿದ್ರು ಫ್ರೆಂಡ್ಸ್ ಮೀಟ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಮಾರ್ನಿಂಗ್ 6 o'clock ಹೊರಟಿದ್ದೆ. ಸೊ ನನ್ನ ಜೊತೆ ರೂಮ್ಮೇಟ್ ಒಬ್ಳಿದ್ಲು, ಅವಳು ಎಲ್ಲಿಗೆ ಹೋಗ್ತಿದ್ಯಾ ಕೇಳಿ, ಇಲ್ಲ ಇನ್ನೊಬ್ಳು ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು, ಸೊ ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ. ಯಾರಿಗೂ ಸಹ ಹೇಳಿಲ್ಲ ನಾನು, ನಮ್ಮ ಮನೆಯವ್ರಿಗೂ. ನಾನು ಇವಾಗ ಒಂಥರ ಗಿಲ್ಟ್ ಫೀಲ್ ಆಗ್ತಿದೆ. ಸೊ ಅವ್ರಿಗೆ ಹೇಳ್ಬೇಕಿತ್ತು, ಎಲ್ರು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ಸ್ತು. ಅಂಡ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಅವರು ಫಿಲ್ಮ್ ಅಲ್ಲಿ ಫ್ರೆಂಡ್ಸ್ ನ ಮೀಟ್ ಆಗೋದಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದಂಗೆ ಇವತ್ತು ಹಂಗೆ ಮಾಡ್ಕೊಂಡು ಬಂದಿದ್ದಾರೆ ರಿಯಲ್ ಲೈಫ್ ಅಲ್ಲಿ. ಎಸ್ ಪ್ಲೀಸ್ ಭೈರವ್. ಎಲ್ರಿಗೂ ನಮಸ್ಕಾರ. ನಂಗೆ ಗಾಬರಿಗೆ ಮಾತಾಡಕ್ಕೆ ಇತ್ತು. ವಿಲನ್ ರೋಲ್ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಇಲ್ಲಿ ಪಾಪ ಭಯ ಪಡ್ತಾ ಇದ್ದಾರೆ. ವೇದಿಕೆ ಮೇಲಿರೋರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಫಸ್ಟ್ ಫೈಟ್ ಸೀನ್ ಅಲ್ಲಿ ಒಂದು ಫಸ್ಟ್ ಲುಕ್ ನೋಡ್ಬಿಟ್ಟೆ ನಂಗೆ ಚೌಕಿದಾರಿಂದ ಫಿಲಮ್ ಇಂದ ನಂಗೆ ಒಂದು ಸೀನ್ ಸಿಕ್ತು. ಫೈಟ್ ಮಾಸ್ಟರ್ ಇಂದ ಥ್ಯಾಂಕ್ ಯು ಸರ್.
ಅದು ಚೌಕಿದಾರ್ ರಥವರ ಡೈರೆಕ್ಟರ್ ಸರ್ ಕರ್ಸಿದ್ರು, ನಿನ್ ಲುಕ್ ಓಕೆ ಅಪ್ಪ, ನೆಕ್ಸ್ಟ್ ನೀನು ಏನಂದ್ರೆ ಬಿಯರ್ಡ್ ತೆಗಿಬೇಕು ಅಂತ ಹೇಳಿದ್ರು. ನಾನು ಆಯ್ತು ಸರ್ ಒಪ್ಕೊಂಡೆ. ಮಾಡಿದ್ರು. 10 ಮಿನಿಟ್ಸ್ ಬಂತು, ಚೆನ್ನಾಗಿ ಬಂದಿದೆ. ಅವರಿಂದ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ನಾನು ಒಂದು 10 ನಿಮಿಷ ಕಾಣ್ತೀನಿ ಅಂತ ಹೆಮ್ಮೆ ಇದೆ. ಎಲ್ಲರಿಗೂ ಧನ್ಯವಾದಗಳು. ನಾನು ಮಾತಾಡಕ್ಕೆ ಜಾಸ್ತಿ ಆಗ್ತಾ ಇಲ್ಲ. ನಿಮ್ಮಿಂದ ಒಂದು ನಮ್ಮ ಲಿರಿಕ್ಸ್ ಬರ್ದಿರೋಂತ ರವಿಕುಮಾರ್ ಅವರಿಗೆ ಮೊಮೆಂಟು ಪ್ಲೀಸ್. ಚಪ್ಪಾಳೆ. ಥ್ಯಾಂಕ್ ಯು. ಕ್ವಿಕ್ ಆಗಿ ನಾನು ಕೆಳಗಡೆ ಬರ್ತೀನಿ, ನಿಮ್ಮಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ ನ ನೀವು ಹೇಳಿ ಹೇಗಿತ್ತು ಅಂತ ಮೂವಿ. ಬಟ್ ಡೆಫಿನೆಟ್ಲಿ ಇಲ್ಲಿ ಇರುವಂತ ಎಲ್ಲರಿಂದ ಒಂದ್ ಸೆಂಟೆನ್ಸ್ ಕೇಳೋಣ ಅಂತ. ಆಕ್ಚುಲಿ ಒಂದು ಸ್ಪೆಷಲ್ ರೆಕಗ್ನೈಸೇಷನ್ ಇದೆ. ಸೊ ನಾನ್ ಕಷ್ಟ ಪಡೋ ಟೈಮ್ ಅಲ್ಲಿ ನನ್ಗೆ ಒಂದು ಸಿನಿಮಾದಲ್ಲಿ ನನ್ಗೆ ಒಬ್ರು ಫ್ರೆಂಡ್ ಮೀಟ್ ಆದ್ರು. ಅವ್ರ ಹೆಸರು ಬಂದ್ಬಿಟ್ಟು ಆಚಾರ್ಯ ಅನ್ಬಿಟ್ಟು. ಸೊ ಅವರು ನಾವು ಒಂದು ಜರ್ನಿ ಇದೆ ನಮ್ದು. ಆ ಜರ್ನಿನಲ್ಲಿ ಹೋಗ್ತಾ 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 ಇಲ್ಲಿವರೆಗೂ ಬಂದಿದೀವಿ. ಸೊ ನನಗೆ ವೆಲ್ ವಿಶ್ ಮಾಡಕ್ಕೋಸ್ಕರ ಅವ್ರದ್ದು ಶೂಟ್ ಇದ್ರು ಪೋಸ್ಟ್ಪೋನ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದೆ. ಸೊ ಆಚಾರ್ಯ ಅವರೇ ತುಂಬಾ ಥ್ಯಾಂಕ್ ಯು. ನಿಮ್ಗೆ ವೇದಿಕೆ ಮೇಲೆ ಬರ್ಲೇಬೇಕು. ಇವರು ಆಚಾರ್ಯ ಅಂದ್ರೆ ಯಾರು ಅಂತ ನೀವೆಲ್ಲರೂ ನೋಡಿರ್ತೀರಾ, ಕಾಮಿಡಿ ಕಿಲಾಡಿಗಳಲ್ಲಿ ಬರ್ತಾ ಇದ್ರು ಇವರು. ಸೊ ಇವಾಗ ನೆಕ್ಸ್ಟ್ ಬರ್ತಾ ಇದೆ. ಥ್ಯಾಂಕ್ ಯು ಆಚಾರ್ಯ ಅವರೇ. ನಿಮ್ಮಿಂದ ಒಂದೆರಡು ಮಾತು. ನಿಮ್ಮಿಂದ 2 ಮಾತು ಖಂಡಿತವಾಗ್ಲೂ ಹೇಳಲೇಬೇಕು. ನಿಮ್ಮ ಮೂವಿ ಬಗ್ಗೆ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಆಚಾರ್ಯ, ಕಾಮಿಡಿ ಕಿಲಾಡಿ. ಅದಕ್ಕಿಂತ ಹೆಚ್ಚಾಗಿ ವೈಭವ್ನ ಸ್ನೇಹಿತ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಪ್ರಾಜೆಕ್ಟ್ಗೆ ನಾನು, ಕಿರಣ್ ಹಾಗೆ ವೈಭವ್ ಸೇರ್ಕೊಂಡು ಕೆಲಸ ಮಾಡ್ತೀವಿ. ಅವನು ಹೇಳಿದ್ನಲ್ಲ, ದುಡ್ಡಿಲ್ಲದೆ ಕೆಲಸ ಮಾಡಿದ್ವಿ ಅಂತ. ಸೊ ಅಸಿಸ್ಟೆಂಟ್ಗಳಾಗಿ ನೋವನ್ನ ಅನುಭವಿಸಿದೀವಿ. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಅವ್ನು ಯಾವಾಗ್ಲೂ ಹೇಳೋನು, ನಾನೇನಾದ್ರೂ ದೊಡ್ಡದಾಗೆ ಮಾಡ್ತೀನಿ, ನನ್ಗೆ ಇದೆಲ್ಲ ಬೇಡ ಅಂತ. ಸೊ ಇವತ್ತು ಮಾಡಿದಾನೆ. 70mm ಸ್ಕ್ರೀನ್ ಮೇಲೆ ಆದಷ್ಟು ಬೇಗ ಒಂದು ಸಿನಿಮಾ ಬರ್ಲಿ ಅಂತ ನಾನು ವಿಶ್ ಮಾಡ್ತಾ ಇದೀನಿ ಅವ್ನಿಗೆ. ಹಾಗೆ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಸ್ವಲ್ಪ ಜಲಸ್ ಆಗುತ್ತೆ ಹೀರೋ ಮತ್ತೆ ವಿಲನ್ ನೋಡಿದ್ರೆ, ಸ್ವಲ್ಪ ಹೊಟ್ಟೆ ಗಿಟ್ಟೆ ಬಿಟ್ಕೊಂಡಿದ್ದೀವಿ. ಇವನ್ ನಾನು ಸಿನಿಮಾದಲ್ಲಿ ಇವಾಗ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಡಾರ್ಲಿಂಗ್ ಕೃಷ್ಣ ಅವರ ಸಿನಿಮಾದಲ್ಲಿ. ಸೊ ಇವ್ರನ್ನ ನೋಡಿದಾಗ ನಮಗೂ ಒಂದ್ ಸ್ವಲ್ಪ ಬಾಡಿ ಇರಬೇಕಿತ್ತು ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಆಕ್ಚುಲಿ ಹೀರೋ ಪೇರೆಂಟ್ಸ್ ಆಲ್ ದ ವೇ ಸಿರ್ಸಿಯಿಂದ ಬಂದಿದ್ದಾರೆ. ಅವ್ರನ್ನ ಸ್ಟೇಜಿಗೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸರ್ ಮ್ಯಾಮ್ ಬನ್ನಿ, ಪ್ಲೀಸ್ ಬನ್ನಿ. ನಿಮ್ಮ ಮಗನ್ ಫಸ್ಟ್ ಪ್ರಾಜೆಕ್ಟ್, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡಬೇಕು. ಬನ್ನಿ ಚಪ್ಪಾಳೆ. ಸೊ ಆಕ್ಚುಲಿ ಮೂವಿಯಲ್ಲಿ ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ಹೇಗೆ ಹೀರೋ ಆಗ್ತಾರೆ, ಅದೇ ಪ್ರೊಬಬ್ಲಿ ಇನ್ ಫ್ಯೂ ಇಯರ್ಸ್ ಎಲ್ಲಾರನು ನಾವು ಹಂಗೆ ನೋಡ್ತೀವಿ ಅಂತ ಅನ್ಸುತ್ತೆ. ಸರ್ ಹೇಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ನಿಮ್ಮ ಮಗನ್ನ ನೋಡಿದಾಗ ಹೇಗೆ ಅನ್ಸ್ತು ದೊಡ್ಡ ಸ್ಕ್ರೀನ್ ಅಲ್ಲಿ? ಅಲ್ಲ, ನಾವು ಕರಿಯಂದ್ರೆ ಹಳ್ಳಿ ಒಳಗೆ ಬೆಳೆದರು. ಆದ್ರೆ ನನ್ನ ಮಗ ಬಂದು ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ನಿಮ್ಮ ಸಂಪರ್ಕ ಮಾಡಿ ನಿಮ್ ಜನಗಳ ಪ್ರೀತಿ ವಿಶ್ವಾಸ ಗಳಿಸಿ ಈ ಮಟ್ಟಕ್ಕೆ ಬಂದಿದ ಅಂತ ನನಗೊಂದು ಸ್ವಲ್ಪ ಖುಷಿ ಆಗ್ತಿದೆ. ಬರ್ಲೇಬೇಕು ಅಂತ ಹೇಳಿದ. ಅದಕ್ಕೆ ಅವ್ರ ಅಣ್ಣ ಅವ್ರ ಭಾವ ಎಲ್ಲ ಬಂದಿದ್ವಿ. ನನಗೆ ಒಳ್ಳೆ ಖುಷಿ ಆಯ್ತು. ನಾವು ಸಣ್ಣ ಹಳ್ಳಿ ಒಳಗೆ ಇದ್ದಾರೆ, ಇಲ್ಲಿಂದ ದೊಡ್ಡ ಸಿಟಿ ಒಳಗೆ ಬಂದು ಸಣ್ಣದರ ಒಂದು ಹೆಸರು ಮಾಡ್ತಾರ ಅಂತ ಹೇಳಿದ್ರೆ ನಮ್ಗೆ ಬಹಳ ಹೆಮ್ಮೆ ಆಗ್ತದೆ. ಅಲ್ಲ, ನನಗೆ ಒಳ್ಳೆ ಖುಷಿ ಅನ್ನಿಸ್ತಿದೆ. ಯಾಕಂದ್ರೆ ನಮ್ಮ ಆ ಭಾಗದಾಗ ಯಾರು ಇದನ್ನ ಮಾಡ್ಲಿಲ್ಲ, ನಮ್ಮ ಹಳ್ಳಿ ಭಾಗದಾಗ ಯಾರು ಮಾಡ್ಲಿಲ್ಲ. ನನ್ನ ಮಗ ಇದಕ್ಕೆ ಮಾಡ್ಲಿಕ್ಕೆ ಹೊಂಟೆ ಅನ್ನೋದಕ್ಕೆ ನಂಗೆ ಒಳ್ಳೆ ಬಹಳ ಹೆಮ್ಮೆ ಆಗ್ತದೆ. ಖುಷಿ ಆಯ್ತು. ಖುಷಿ ಆಯ್ತು. ಮಗ ಹೀರೋ ಆಗ್ತಾನೆ ಅಂತ ಗೊತ್ತಿತ್ತಾ? ಹಿಂಗೆಲ್ಲ ಮಾಡ್ತಾನಂತ ಗೊತ್ತಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಎಲ್ಲರಿಂದನೂ ಒಂದೊಂದು ಸೆಂಟೆನ್ಸ್ ಜಸ್ಟ್ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು. ಹಾಯ್, ನಾನು ಯಶಸ್ವಿನಿ. ಎಲ್ರಿಗೂ ನಮಸ್ತೆ. ನನಗಂತೂ ತುಂಬ ಖುಷಿ ಇದೆ ಈ ಮೂವಿದಲ್ಲಿ ಮಾಡಿರೋದಕ್ಕೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ವೈಭವ್ ಸರ್, ಮುರಳಿ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ.
ಅಷ್ಟೇ, ಮಾತಾಡಕ್ಕಂತೂ ಆಗ್ತಿಲ್ಲ, ಫುಲ್ ಶಿವರಿಂಗ್ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಸೈಟ್ ಸೆಟಪ್ ಡೇವಿಡ್ ಅವರಲ್ಲಿ ಇಬ್ಬರು ಜೊತೆಗೆ ಇಟ್ಕೊಂಡು ಪ್ಲೀಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್. ಎಲ್ರಿಗೂ ನಮಸ್ಕಾರ, ನಾನು ಸ್ಪಂದನ ರಮೇಶ್. ನನ್ನ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಮುರಳಿ ಸರ್ಗೆ ಮತ್ತೆ ವೈಭವ್ ಸರ್ಗೆ ಇಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನಗೆ ಅನಿಸ್ತಾ ಇತ್ತು ಯಾಕೆ ಇಷ್ಟೊಂದು ಟೈಮ್ ತಗೋತಾ ಇದ್ದಾರೆ ಅಂತ. ಬಟ್ ಸಿನಿಮಾ ನೋಡಿದ್ಮೇಲೆ ಅನಿಸ್ತಾ ಇದೆ ಟೈಮ್ ಬರ್ತಿದೆ ಅಂತ, ವೆಯ್ಟಿಂಗ್ ಬರ್ತಿದೆ ಅಂತ ಅನಿಸ್ತು. ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ವೈಭವ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಂಟೈರ್ ಟೈಮ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಕಲಿಯೋದೇನು ಅಂದ್ರೆ ಲೈಫಲ್ಲಿ ಲವ್ ಸಾಧನೆ ಅನ್ನೋದು ಎರಡು ಬರುತ್ತೆ. ಯಾವ್ದ್ರಲ್ಲಾರು ಒಂದು ತ್ಯಾಗ ಮಾಡ್ಲೇಬೇಕು. ತ್ಯಾಗ ಮಾಡಿ ಮುಂದೆ ಹೋದ್ರೇನೆ ಜೀವನ. ಅಷ್ಟು ಕಲ್ತ್ಕೋಬಹುದು ಅಷ್ಟೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ರಾಥೋಡ್ ಅಂತ. ಮೊಟ್ಟ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎರಡನೇದಾಗಿ ನಿಮ್ಮೆಲ್ರಿಗೂ ಗೊತ್ತು, ಬರಹಗಾರರು ಬರೆದ ಮೇಲೆ ಒಂದು ಮಾತು ಹೇಳ್ತಾರೆ, ಒಂದು ಬರಹನ ಬರೆಯೋವರೆಗೂ ಮಾತ್ರ ಆ ಬರಹ ಅವ್ರದ್ದಾಗಿರುತ್ತೆ. ಒಂದ್ಸಲ ಬರೆದ ಮೇಲೆ ಯಾರು ಓದ್ತಾರೋ ಆ ಬರಹಗಾರ, ಆ ಬರವಣಿಗೆ ಓದೋರ್ದಾಗುತ್ತೆ. ಅದೇ ರೀತಿನೂ ಈ ಸಿನಿಮಾ ಮಾಡೋವರೆಗೂ ಈ ತಂಡದಾಗಿತ್ತು. ಈ ಸಿನಿಮಾ ಮಾಡಿ ಸ್ಕ್ರೀನ್ ಮೇಲೆ ಬಂದಾದ್ಮೇಲೆ ಸಿನಿಮಾ ನಿಮ್ದು. ಇನ್ಮೇಲಿಂದ್ರು ಈ ಸಿನಿಮಾ ನಾವು ಮುಂದೆ ಹೋಗ್ಬೇಕಾಗಿರೋದು. ಆಮೇಲೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಇವ್ರ ಜೊತೆ ಇವತ್ತು ಈ ವೇದಿಕೆ ಮೇಲೆ ಹಂಚ್ಕೊಂತ ಇರೋದು ನನಗೆ ತುಂಬಾ ಹೆಮ್ಮೆಯ ವಿಷಯ. ಯಾಕಂತಂದ್ರೆ ಪ್ರತಿಯೊಬ್ಬರಲ್ಲೂ ಹಸಿವಿದೆ. ಆ ಹಸಿವಿಗೆ ತಾಳ್ಮೆ ಬಹಳನೇ ಮುಖ್ಯ. ಆ ತಾಳ್ಮೆ ಪ್ರತಿಯೊಂದು ಹಂತದಲ್ಲಿ ಇವರೆಲ್ಲರೂ ತೋರಿಸ್ತಾ ಬಂದಿದ್ದಾರೆ. ಇವರೆಲ್ಲರಿಗೂ ಒಳ್ಳೇದಾಗ್ಲಿ. ಆಮೇಲೆ ಇಲ್ಲಿ ನಮ್ಮೆಲ್ಲರನ್ನು ಹಾರೈಸಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎಲ್ರಿಗೂ ಒಳ್ಳೇದಾಗ್ಲಿ. ಆಮೇಲೆ ಈ ಮಾತನ್ನು ಹೇಳಬೇಕು, ಈ ಮೂವಿಯಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ನಮ್ಮ ಡೇವಿಡ್ ಸಖತ್ತಾಗಿ ಮಾಡಿದ್ದಾರೆ. ಡೇವಿಡ್ ಮಾತ್ರ ಪ್ರತಿಯೊಂದು ಕ್ಯಾರೆಕ್ಟರ್ ಇಲ್ಲಿ ಬಹಳ ಮೆಚ್ಚಬೇಕಾಗಿರ್ತಕ್ಕಂಥದ್ದು ನಮ್ಮ ಡೈರೆಕ್ಟರ್ನ ನೋಡಿ. ಇಲ್ಲಿ ಯಾವ್ದಾದ್ರು ಕ್ಯಾರೆಕ್ಟರ್ ಕಮ್ಮಿ ಇದೆ, ಯಾವ್ದಾದ್ರು ಕ್ಯಾರೆಕ್ಟರ್ ಜಾಸ್ತಿ ಇದೆ ಅಂತ ಎಲ್ಲೂ ಒಂದ್ಸಲ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದಂತ ತೂಕ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಿಮ್ಮೆಲ್ಲ ಮುಂದಿನ ಪ್ರಾಜೆಕ್ಟ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಈ ವೇದಿಕೆ ಇನ್ನೊಂದು ದೊಡ್ಡ ವೇದಿಕೆ ಆಗಲಿ, ಆ ವೇದಿಕೆ ಇನ್ನೂ ದೊಡ್ಡ ವೇದಿಕೆ ಆಗಲಿ. ಆಮೇಲೆ ಬಹಳ ಮುಖ್ಯವಾಗಿ ನಾನು ಹೇಳಬೇಕಂತಂದ್ರೆ ನವೀನ್ ಅವ್ರ ಪೇರೆಂಟ್ಸ್ಗೆ, ನೀವು ತುಂಬಾ ಪುಣ್ಯ ಮಾಡಿದ್ದಾರೆ ಈ ತರ ಮಗನ ಪಡೆಯೋದಕ್ಕೆ. ಅವ್ನು ತುಂಬಾ ಕಷ್ಟಪಡ್ತಾ ಇದ್ದಾನೆ. ಅವ್ನು ಕಷ್ಟಪಡ್ತಾ ಇರೋದು ಸ್ಕ್ರೀನ್ ಬರೋದಕ್ಕೆ ಮಾತ್ರ ಅಲ್ಲ, ನಿಮ್ಮನ್ನ ಹೆಮ್ಮೆ ಪಡೋದಕ್ಕೆ. ಇವತ್ತು ಅವ್ರ ತಂದೆ ಬಂದಾಗ ನನಗೆ ತುಂಬಾ ಹೆಮ್ಮೆ ಇತ್ತು ಅಂತಂದಾಗ ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಪ್ರತಿ ಸಾರಿ ಹೇಳ್ಕೊಂತ ಇರ್ತೇನೆ, ನಾನು ಸ್ಕ್ರೀನ್ ನಲ್ಲಿ ಬರ್ಬೇಕಾಗಿರೋದು ನನ್ನ ಕನಸು ಎಷ್ಟು ಮುಖ್ಯನೋ, ನಮ್ಮ ಅಪ್ಪಯ್ಯ ನಮ್ಮಮ್ಮ ನನ್ನ ಬಗ್ಗೆ ಹೆಮ್ಮೆ ಪಡ್ಬೇಕಾಗಿರೋದು ಅದು ನನ್ನ ಮೊಟ್ಟ ಮೊದಲ ಆಸೆ ಅಂತ ಹೇಳಿ ಪ್ರತಿದಿನ ಹೇಳ್ತಾನೆ, ಪ್ರತಿದಿನ ಶ್ರಮ ಪಡ್ತಾರೆ. ಇವತ್ತೆಲ್ಲರೂ ನೀವೆಲ್ಲರೂ ಹೀರೋ ಬಗ್ಗೆ ವಿಲನ್ ಬಗ್ಗೆ ಮಾತಾಡ್ತಾ ಇದ್ರೆ, ಆದ್ರೆ ಅವ್ರ ತ್ಯಾಗದ ಬಗ್ಗೆ, ಅವ್ರ ಡೆಡಿಕೇಶನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಪ್ರತಿದಿನ ವಿತೌಟ್ ಫೇಲ್ ಪ್ರತಿದಿನ ಜಿಮ್ಮಿಗೆ ಹೋಗ್ತಾರೆ. ಅದು ಸುಮ್ಮನೆ ವಿಷಯ ಅಲ್ಲ, ಸಣ್ಣ ವಿಷಯ. ನಾವೆಲ್ಲ ನೋಡಿ ಬೇಗ ಬೆಳಗ್ಗೆ ಎದ್ದೋಣ ಅಂತಂದ್ರೆ ನೂರಾರು ಕಾರಣ ಹೇಳ್ತೀವಿ. ಎಷ್ಟೇ ತೊಂದರೆ ಇದ್ರು, ಎಷ್ಟೇ ಏನು ಡಿಫಿಕಲ್ಟೀಸ್ ಇದ್ರು, ಅವೆಲ್ಲನೂ ಫೇಸ್ ಮಾಡಿ ಪ್ರತಿದಿನ ಜಿಮ್ಮಿಗೆ ಹೋಗಿ ಅವ್ರ ಪರಿಶ್ರಮನೇ ಇವತ್ತು ಸ್ಕ್ರೀನ್ ಮೇಲೆ ನೋಡಿರ್ತಕ್ಕಂಥ. ಅದು ಬಿಟ್ಟರೆ ಬೇರೆ ಏನೂ ಅಲ್ಲ, ಲಕ್ಕು ಅಲ್ಲ, ಏನೂ ಅಲ್ಲ. ಅವ್ರ ಪರಿಶ್ರಮ ಮಾತ್ರ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು. ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ವೈಭವ್ ಅವ್ರಿಗೆ, ನಮ್ಮ ಡೈರೆಕ್ಟರ್ ವೈಭವ್ ಅವ್ರಿಗೆ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ನಾನು ಅವರು ಮೂವಿ ಮಾಡ್ತಾರಂತ ಗೊತ್ತಿತ್ತು. ಅವ್ರು ಹೇಳಿದ್ರು ನಾನು ಮೂವಿ ಮಾಡ್ತಾ ಇದೀನಿ ಅಂತ. ಅವ್ರು ಹೇಳಿದ್ರು ಈ ತರ ನಾನು ಕೇಳ್ದೆ, ಏನಾದ್ರು ಕ್ಯಾರೆಕ್ಟರ್ ಇದ್ರೆ ಕೊಡಿ, ಇಲ್ಲ ಕೆಲಸ ಇದ್ರೆ ಕೊಡಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರೂ ಕೊಡಿ ಅಂತ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ನೀನ್ ಆರ್ಟಿಸ್ಟು, ಯಾವತ್ತು ನೀನು ಆ ಕೆಲಸ ಮಾತ್ರ ಮಾಡಬೇಡ. ಆರ್ಟಿಸ್ಟು ನಾನು ಏನೋ ಒಂದು ನಿನ್ಗೆ ಅವಕಾಶ ಮಾಡ್ಕೊಡ್ತೀನಿ ಅಂತ. ಬಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ರಿಯಲಿ ವೆರಿ ಥ್ಯಾಂಕ್ಸ್ಫುಲ್ ಫಾರ್ ಡೈರೆಕ್ಟರ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ಚಾನೆಲ್ ಸೋಷಿಯಲ್ ಮೀಡಿಯಾ ಅವ್ರ ಕಡೆಯಿಂದ ತುಂಬಾ ಚೆನ್ನಾಗಿ ಸಪೋರ್ಟ್ ಬಂದಿದೆ. TV9 ಚಾನೆಲ್ ಇಂದ, ಡಿ ಚಾನೆಲ್ ಇಂದ, ಕನ್ನಡ ಸಿನಿಮಾಟೋಗ್ರಫಿ ಚಾನೆಲ್ ಇಂದ. ಸೊ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಅಂಡ್ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ಓಕೆ, ಬಟ್ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ? ನಿಮಗೇನು ಅನಿಸ್ತು? ಕ್ವೆಶ್ಚನ್ಸ್? ನಮ್ಮ ನೆಕ್ಸ್ಟ್ ಶೋ ಶುರು ಆಗ್ತಾ ಇದೆ. ಸೊ ನಾವು ಆದಷ್ಟು ಬೇಗ ಇವಾಗ ವೈಂಡ್ ಅಪ್ ಮಾಡಬೇಕು. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಚಪ್ಪಾಳೆ ಅಥವಾ ವಿಷನ್ ಮೂಲಕ ಬರ್ಬೋದಾ? ಅಭಿಷೇಕ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಆಕ್ಚುಲಿ ಒಬ್ಬ ಆಕ್ಟರ್ನ ಪ್ರತಿದಿನ ಪರಿಶ್ರಮನೇ ಸ್ಕ್ರೀನ್ ಅಲ್ಲಿ ಕಾಣಿಸೋದು. ಸೊ ಆಬ್ಸ್ ಮಾಡೋದಿದ್ರೆ ಜಸ್ಟ್ ಬೆಳಿಗ್ಗೆ ಇಡ್ಲಿ ಸಾಂಬಾರ್, ಮಧ್ಯಾಹ್ನ
ಬಿರಿಯಾನಿ ರಾತ್ರಿ ಬಿರಿಯಾನಿ ತಿಂದು ಆಗೋದಿಲ್ಲ. ಸೊ ಈ ತರ ಅವ್ರು ಆಕ್ಚುಲಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲರೂ ಇನ್ಫ್ಯಾಕ್ಟ್ ಎಲ್ಲರೂ ಮೇಂಟೈನ್ ಮಾಡಿ ಎಲ್ಲರೂ ಅವ್ರ ಟ್ಯಾಲೆಂಟ್ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಎಂಡೆವರ್ಸ್. ಐ ಆಮ್ ಶೂರ್ ದಟ್ ನೀವೆಲ್ಲ ಒಂದ್ ಲೆವೆಲ್ ಅಲ್ಲೇ ಡೆಫಿನೆಟ್ಲಿ ಗ್ರೋ ಆಗ್ತೀರಾ. ಸೊ ನೆಕ್ಸ್ಟ್ ಶೋ ಹಿಂಗೆ ಬರ್ತಾ ಇರ್ಲಿ. ಅಂಡ್ ಈ ಪರ್ಟಿಕ್ಯುಲರ್ ಮೂವಿನ ನೆಕ್ಸ್ಟ್ OTT ಪ್ಲಾಟ್ಫಾರ್ಮ್ ಅಥವಾ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆದಾಗ ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಇನ್ಫಾರ್ಮ್ ಮಾಡ್ತೀವಿ. ಸೊ ನೀವು ನಿಮ್ಮೆಲ್ಲ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಹೇಳಿ ನೋಡ್ಬೇಕು, ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್ ವೈಭವ್. ಆಕ್ಚುಲಿ ಎಲ್ಲರೂ ಮಾತಾಡಿದ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾತೇ ಕಮ್ಮಿ ಅಂತಾರೆ. ಸರ್ ನೀವು ಮಾತಾಡ್ಲೇಬೇಕು, ಇವಾಗ ನಿಮ್ ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡ್ಲೇಬೇಕು. ತೊಗೊಳ್ಳಿ ಸರ್. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ಸೊ ಐ ಥ್ಯಾಂಕ್ ಗಾಡ್. ನೋಡಿ ನನ್ ಗಂಟ್ಲು ಹೆಂಗ್ ಮಾಡ್ಬಿಟ್ರು ಇವರು. ಡೇ ನೈಟ್ ಇಲ್ಲಿರೋ ಒಬ್ಬೊಬ್ರು ಡೇ ನೈಟ್ ಕೆಲಸ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಮೋರ್ ದೆನ್ ಫಸ್ಟ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾತಾಡೋಕೆ ಮುಂಚೆ ನಾನು ಒಂದು ಫ್ಯಾನ್ ಆಗಿ ಇವ್ರನ್ನೆಲ್ಲ ನೋಡಿದ ತಕ್ಷಣ ಎಕ್ಸೈಟ್ ಆಗ್ಬಿಟ್ಟೆ. ಯಾಕಂದ್ರೆ ನನ್ನ ಕೆಲಸ ಹೆಂಗೆ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಒಂದು 100 ಸತಿ ಆದ್ರೂ ನೋಡ್ತೀನಿ ಆ ಫಿಲ್ಮ್ನ. BGM, SFX ಏನಾದ್ರು ಆಡ್ ಮಾಡ್ಬೇಕಂದ್ರೆ. ಸೊ ಐ ಎಂಜಾಯ್ ಎವ್ರಿ ಸಿಂಗಲ್ ಮೂಮೆಂಟ್ ಆಫ್ ಎವ್ರಿ ಆಕ್ಟರ್ ಹಿಯರ್. ನನ್ ತುಂಬಾ ಸಿಸ್ಟರ್ ಕ್ಯಾರೆಕ್ಟರ್ ಇಂದ, ಹೀರೋ ಕ್ಯಾರೆಕ್ಟರ್ ಇಂದ, ಇದು ಸೈಡ್ ಆಕ್ಟರ್ಸ್, ಯಾರು ಸೈಡ್ ಆಕ್ಟರ್ಸ್ ಮೇನ್ ಆಕ್ಟರ್ ಅಂತ ಮಾಡಿಲ್ಲ. ದೇ ಡಿಡ್ ಅನ್ ಎಕ್ಸಲೆಂಟ್ ಜಾಬ್. ಸರ್ ಅಂತೂ ನಾನು ಐ ಹ್ಯಾವ್ ಅವ್ರ ವಾಯ್ಸ್ ಇದ್ರೆ ಸಾಕು, ಅವ್ರ ಆಕ್ಟಿಂಗ್ ಮಾಡೋದು ಬೇಡ. ವಾವ್. ಸೊ ನೆಕ್ಸ್ಟ್ ಫೈಟ್ ಅಂದ್ರು ಸರ್, ಒಂದ್ ಕಷ್ಟ ಕೊಟ್ರು ನೋಡಿ. ಸೊ ಫೈಟ್ ಅಷ್ಟೆಲ್ಲ ಹಾಕಿದ್ರಲ್ಲ. ಸೊ SFX ಟೇಕ್ಸ್ ಟ್ವೈಸ್ ಆಸ್ ಮಚ್ ಎಫರ್ಟ್. ಸೊ ಬ್ಯೂಟಿಫುಲ್. ಸೊ ಐ ಆಮ್ ವೆರಿ ಪ್ರೌಡ್ ಟು ವರ್ಕ್ ಇನ್ ದಿಸ್ ಮೂವಿ. ಮತ್ತೆ ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾತಾಡ್ಬೇಕಂದ್ರೆ ಮೊದಲನೇ ಥ್ಯಾಂಕ್ಸ್ ಭಗವಂತನಿಗೆ. ಬಟ್ ಭಗವಂತನಿಗೆ ಇನ್ನೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಶಿವ ಇಲ್ಲ ಅಂದ್ರೆ ಶಕ್ತಿ ಇಲ್ಲ, ಸಾರಿ, ಶಕ್ತಿ ಇಲ್ಲ ಅಂದ್ರೆ ಶಿವ ಇಲ್ಲ, ಉಲ್ಟಾ. ಸೊ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗೋಕ್ಕೆ ಒಂದೇ ಕಾರಣ ಅಂದ್ರೆ ನನ್ನ ವೈಫ್ ದೀಪ್ತಿಯಲ್ಲಿ ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಪ್ಲೀಸ್ ಬನ್ನಿ. ದೀಪ್ತಿ, ಕಮ್ ಆನ್ ಸ್ಟೇಜ್. ಪ್ಲೀಸ್ ಕಮ್ ಆನ್ ಸ್ಟೇಜ್. ಸೊ ನಿಜವಾಗ್ಲೂ ನಾನು ಕಾರ್ಪೊರೇಟ್ ಅಲ್ಲಿ ಇದ್ದೆ, ಎಂಜಿನಿಯರಿಂಗ್ ಮುಗಿಸ್ಬಿಟ್ಟು. ಅಂಡ್ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬರೋಕ್ಕೆ ಮೊದಲನೇ ಎನ್ಕರೇಜ್ಮೆಂಟ್ ನನ್ನ ವೈಫ್ದೆ. ಎಲ್ಲಾ ಬಿಲ್ಡಪ್ ಕೊಟ್ಟು ನನಗೆ ಒಂದು ಎನರ್ಜಿ ಬರೋ ತರ ಮಾಡಿಸಿ ನೌ ಐ ಆಮ್ ಹಿಯರ್. ಸೊ ಇವಾಗ ಯಾವ್ದು ಕಾರ್ಪೊರೇಟ್ ಆದ್ರಿಂದ ಎಲ್ಲ ಐ ರಿಟೈರ್ಡ್ ಫ್ರಮ್ ಕಾರ್ಪೊರೇಟ್ 4 years ago. ಫುಲ್ ಅಂಡ್ ಫುಲ್ ಬರೀ ಮ್ಯೂಸಿಕ್ ಡೈರೆಕ್ಷನ್ ಸರ್. ಇದು ಸರ್ ಮನೇಲಿ ಹೊಡಿತಾರೆ ಸರ್, ಇದೆಲ್ಲ ಯಾರು ಹೇಳ್ಕೊಳಲ್ಲ ಮನೇಲಿ. ನೋಡಿ ಅವರೇ ಹೇಳ್ತಾರಲ್ಲ. ಸೊ ನನ್ಗೆ ಉಲ್ಟಾ ಆಗಿದೆ ಅಂದ್ರೆ ಅದೊಂದು ವರಪ್ರಸಾದ ನನಗೆ, ಗಾಡ್ಸ್ ಗಿಫ್ಟ್. ಸೊ ನನ್ ಬೊಕ್ಕೆನ ನನ್ನ ವೈಫ್ಗೆ ಕೊಡ್ತಾ ಇದ್ದೀನಿ. ಇಂಗ್ಲಿಷ್ ಅಲ್ಲಿ ಒಂದೆರಡು ಮಾತು. Thank you for the opportunity. Thank you everyone. Thank you so much. God did. ತುಂಬಾ ನರ್ವಸ್ ಸರ್. ಓಕೆ, ಸೊ ನಮ್ಮ ಸೆಕೆಂಡ್ ಶೋ ಇವಾಗ ಇನ್ನ ಸ್ವಲ್ಪ ಹೊತ್ತಲ್ಲಿ ಶುರು ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ವೈಭವ್ ಸರ್ ಪ್ಲೀಸ್ ಸೆಂಟರ್ ಬಂದ್ಬಿಟ್ಟು ನಿಮ್ಮ ಕ್ರೂ, ನಿಮ್ಮ ಟೀಮ್ ನ ಕರೀರಿ. ಆಲ್ ದಿ ಆರ್ಟಿಸ್ಟ್ ಪ್ಲೀಸ್. ಬೇರೆ ಯಾರಾದ್ರೂ ಇಲ್ಲಿ ಕೂತಿದ್ದೀರಾ ಆರ್ಟಿಸ್ಟ್? ಇಫ್ ಇನ್ ಕೇಸ್ ಪ್ಲೀಸ್ ನೀವು ಇಲ್ಲೇ ಕೂತಿದ್ದೀರಾ? ಬೇರೆ ಯಾರಾದ್ರೂ ಇದ್ದೀರಾ ಟೀಮ್ ಇಂದ? ಪ್ಲೀಸ್, ಹಂಬಲ್ ರಿಕ್ವೆಸ್ಟ್, ಟೀಮ್ ಅಲ್ಲಿ ಇರೋರು ಪ್ಲೀಸ್ ಹೋಗಿ. ಐ ಥಿಂಕ್ ಸ್ವಲ್ಪ ಕ್ಲಸ್ಟರ್ ಫಾರ್ಮೇಶನ್, ಸ್ವಲ್ಪ ಸೆಂಟರ್ ಬರ್ತೀರಾ? ಐ ಮೀನ್ 2 ಲೈನ್ ಮಾಡ್ತೀರಾ? ಫೋಟೋ ಹೊಡೀರಿ, ಸ್ವಲ್ಪ ಹಿಂದೆ ಪ್ಲೀಸ್ ಮುಂದೆ ಬನ್ನಿ. ಶಕ್ತಿ ಮುಂದೆ ಬರ್ಬೇಕು, ಲೇಡೀಸ್ ಮುಂದೆ ಬನ್ನಿ. ಆಲ್ ದಿ ಓಕೆ. ನಮ್ ವಿಲನ್ ಮಿಸ್ಸಿಂಗ್ ಅಲ್ವಾ? ಕೇತನ್
ಮತ್ತೆ ಬೀದರ್ ಕ್ಯಾಮ್ರಾ ಐತಾ ಇಲ್ಲ ಐತೆ ತೆಗಿಬೋದು ಪಾಪ ತೆಗೀತಿ ಹಿಂದೆ ಸ್ವಲ್ಪ ಹೋಗಿ ಮದನ್ ಹೋಗಿ ಎಲ್ಲರೂ ನೋಡ್ತೀನಿ ಮದನ್ ಹೋಗಿ ಫೋನ್ ಮಾಡ್ತಾನೆ ಕಾಲ್ ಮಾಡಲಿ ಈ ರಮೇಶ ಫೋನ್ ಮಾಡಿ ಓಕೆ ಮದನ್ ರೆಡಿ 1 2 3 ಸಿಗ್ಮಾ ಥ್ಯಾಂಕ್ ಯು ಥಮ್ಸ್ ಅಪ್ ಆಲ್ ದ ಬೆಸ್ಟ್. ಸ್ಟೇಜ್ ಮೇಲೆ ಇರೋರ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ಹಂಗೆ ನಿಮ್ಮ ಎಲ್ಲ ಆಶೀರ್ವಾದ ನಮಗೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್.